5 ದಿವಸಗಳು ನಡೆಯುವ ಭಜನಾ ಕಾರ್ಯಕ್ರಮದ ಉದ್ಘಾಟನೆಯ ಶುಭಾವಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಲ್ಲಿ ಮಾತನಾಡದ ಎಲ್ಲರೂ ಕೂಡ ಅದರ ಬಗ್ಗೆ ಮೌಲಿಕವಾದಂತಹ ಅವರ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವ್ರು ಮಾತನಾಡುವಾಗ ನಿಮ್ಗೆ ಅನಿಸಿರುತ್ತೆ, ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಭಜನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದವರು ಅನ್ನುವಂತಹ ಅಭಿಪ್ರಾಯ ಪ್ರಕಟವಾಗುವಂತಹದ್ದು ಸಹಜವಾದಂತಹದ್ದು. ಇಲ್ಲಿ ಇದು 6ನೇ ಭಜನಾ ಕಾರ್ಯವಾರ. ಇದನ್ನು ಪ್ರತಿ ವರ್ಷ ಏರ್ಪಡಿಸಬೇಕು ಅಂತಕ್ಕಂತಹ ಅಭಿಲಾಷೆ, ಅದರ ಕಾರಣಾಂತರಗಳಿಂದ ಅದು ಮುಂದೂಡ್ತಾ ಬಂದು ಈ ವರ್ಷ ಅದು ಕೆಲವು ವರ್ಷಗಳ ನಂತರ ಮತ್ತೆ ಇಲ್ಲಿ ನಡೀತಾ ಇದೆ. ಭಜನೆ ಮಾಡ್ತಕ್ಕಂಥವರು ತನ್ಮಯತೆಯಿಂದ ಭಜನೆ ಮಾಡುವ ಸಂದರ್ಭದಲ್ಲಿ ತಮ್ಮನ್ನು ತಾವು ಮರೆತು ಆನಂದದಲ್ಲಿ ತೇಲಾಡುವಂಥದ್ದನ್ನು ಕೊಡುವುದು ಯಾವುದು ಅಂತಂದರೆ ಭಜನೆ. ಈ ಭಜನೆ ಮಾಡೋದನ್ನ ಸುಮ್ಮನೆ ದೂರದಿಂದ ನೋಡಬೇಕು. ಅವ್ರು ನೀವು ಮಾತಾಡಿದ್ರೆ ಮಾತಾಡಲಿಕ್ಕೆ ಸಿದ್ಧವಾಗಿರೋದಿಲ್ಲ. ಇವಾಗ ಹೇಳಿದ್ರೆ ಅದೇನ ಜೀವ ಅಂತ ಹೇಳ್ತಾರೆ. ಅದು ಭಜನೆಯಲ್ಲಿ ಸಂಪೂರ್ಣವಾಗಿ ತನ್ಮಯತಾಗೋದು. ಮನುಷ್ಯ ಲೌಕಿಕ ಬದುಕಿನಿಂದ ತನ್ಮಯತೆ ಕಡೆಗೆ ಕೊಂಡೊಯ್ಯುವಂತಹ ಶಕ್ತಿ ಯಾವುದಕ್ಕಿದೆ ಅಂತಂದರೆ ಭಜನೆ ಇರೋದು. ಯಾತಕ್ಕೆ ಅಂತಂದರೆ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡುವಂತಹದ್ದು ಅಂತೇಳಿ. ಲೌಕಿಕ ಸಂಗತಿಗಳಿಗೆ ಆಕರ್ಷಿತರಾಗ ಮನುಷ್ಯನ ಮನಸ್ಸು ವಿಚಲಿತ ಆಗ್ಬೋದು. ಆದರೆ ಭಗವಂತನ ಧ್ಯಾನ ಮಾಡುವಾಗ ಮನುಷ್ಯನ ಮನಸ್ಸು ವಿಚಲಿತ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಅದು ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಶಂಕರಾಚಾರ್ಯ, ಬಸವಣ್ಣವರಿರ್ಬೋದು, ದಾಸರಿರ್ಬೋದು, ಅವರು ಮನುಷ್ಯನ ಅಂತರಂಗದ ಸಾಕ್ಷಾತ್ಕಾರಕ್ಕೆ ಬೇಕಾದಂತಹ ವಿಪುಲವಾದಂತಹ ಸಂಗತಿ ನಮ್ಮ ಮುಂದೆ ಇದೆ. ಬಸವಣ್ಣ ಹೇಳಿದ್ರು, ಹಾಡಿದೊಡೆ ಎನ್ನೊಡೆಯನ್ನು ಹಾಡಿದೆ, ಬೇಡಿದೊಡೆ ಎನ್ನೊಡೆಯನ್ನು ಬೇಡಿದೆ, ಒಡೆಯನ್ನು ಒಡಲ ತೋರಿ ಎನ್ನ ಬಡತನವನ್ನು ಬಯಸಿ. ಬಡತನ ಅಂದರೆ ಹಣಕಾಸಿನ ಬಡತನ ಅಲ್ಲ, ನನ್ನ ಭಕ್ತಿಯ ಬಡತನ ಇದೆಯಲ್ಲ. ಯಾರನ್ನು ಕೇಳಬೇಕು ಅಂದರೆ ದೇವರನ್ನು ಕೇಳಬೇಕು ಅಂತ ಜ್ಞಾನ ಕೇಳಬೇಕು ಅಂತ ಮಾತನ್ನು ಹೇಳಿದ್ದಾರೆ. ಹಾಗೆ ಎಲ್ಲ ಅದು ಕರ್ನಾಟಕ ಸಂಗೀತವನ್ನು ಆಧರಿಸಿರ್ಬೋದು, ಹಿಂದೂಸ್ತಾನಿ ಇರ್ಬೋದು ಮತ್ತು ಗಮಕ ಆಧರಿಸಿದಂಥದ್ದು ಇರ್ಬೋದು. ಇದೆಲ್ಲವನ್ನು ಸಮ್ಮಿಲನಗೊಳಿಸಿ ಮಾಡುವಂಥದ್ದು ಭಜನಾ ಒಂದು ಕ್ರಮ. ಅದು ಇಲ್ಲಿ ಈ ಭಜನೆ ಸುತ್ತೂರು ಕ್ಷೇತ್ರದ ಸದಾಶಿವಮೂರ್ತಿ ಅವರು ಹೇಳಿದ್ರು, ಭಜನೆ ಮೇಳವನ್ನು ಏರ್ಪಡಿಸಲಿಕ್ಕೆ ಕಾರಣ ಏನು ಅಂತಂದರೆ, ಉತ್ತರ ಕರ್ನಾಟಕದಲ್ಲಿ ಹೇಗಿತ್ತೋ ಗೊತ್ತಿಲ್ಲ, ದಕ್ಷಿಣ ಭಾಗದಲ್ಲಿ ಮುಂಚೆ ಈಗ 20-30 ವರ್ಷಗಳ ಹಿಂದೆ ಭಜನೆ ಅಂದರೆ ಯಾರು ತೀರ್ಕೊಂಡಾಗ ಆಡಲಿಕ್ಕಿರೋದು ಅಂತಲೇ ಭಾವನೆ ಇದ್ದಿತ್ತು. ಮುಂಚೆ ಯಾವುದೇ ಶುಭ ಕಾರ್ಯಗಳಲ್ಲಿ ಭಜನೆ ನಡೆಯುವಂಥ ಪದ್ಧತಿನೇ ಇರಲಿಲ್ಲ. ಇಲ್ಲಿ ಅಂತ್ಯ ಸಂಸ್ಕಾರ ಆದಾಗ ಇಲ್ಲಿ ಮಾತನಾಡ್ತಾ ಪ್ರಾಸ್ತಾವಿಕವಾಗಿ ಹೇಳೋದಿಲ್ಲ. ಮತ್ತು ಇಡೀ ರಾತ್ರಿ ಎಲ್ಲ ಸಮಯ ಕಳಿಬೇಕಲ್ಲ, ಅದಕ್ಕೋಸ್ಕರ ಭಜನೆಯನ್ನು ಕರೆದ್ರೆ ಎಚ್ಚರವಾಗಿರ್ತಾರೆ ಅಂತೇಳಿ ಅವ್ರನ್ನ ಆಹ್ವಾನ ಮಾಡುವಂಥ ಪದ್ಧತಿ ಇತ್ತು. ಈಗ ಭಜನಾ ಮೇಳವನ್ನು ಏರ್ಪಡಿಸಿದ ಮೇಲೆ ಅದು ಒಂದು ನಾಮಕರಣ ಇರ್ಬೋದು, ಗುರುಗಳ ಪೂಜೆ ಇರ್ಬೋದು, ಯಾವುದೇ ಇದ್ರೂ ಕೂಡ ತಪ್ಪದೇ ಅಲ್ಲಿ ನಡೆಯುವಂಥದ್ದು ಯಾವುದಂತ ಭಜನೆ ಕಾರ್ಯಕ್ರಮ ಅನ್ನೋರಿಗೆ, ಅಂದರೆ ಭಜನೆಯನ್ನು ನಡೆಸ್ತಕ್ಕಂಥವ್ರಿಗೆ ಸಮಾಜ ಅಷ್ಟರ ಮಟ್ಟಿಗೆ ಗೌರವಿಸಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಗಮನಿಸಬೇಕಾದಂತಹ ಸಂಗತಿ. ಭಜನೆಯಲ್ಲಿ ಅನೇಕ ರೀತಿಯ ನಮ್ಮ ವೈಯಕ್ತಿಕವಾದ ಆನಂದಕ್ಕೆ ಮಾಡುವಂಥದ್ದು ಭಜನೆ ಇರ್ಬೋದು. ಆದರೆ ಸಾಮೂಹಿಕವಾಗಿ ಎಲ್ಲರೂ ಕೂಡ ಅದರಲ್ಲಿ ತೊಡಗಿಸಿಕೊಳ್ಳುವಂಥ ರೀತಿಯಲ್ಲಿ ಭಜನೆ ಮಾಡುವಂಥದ್ದು ಇರ್ಬೋದು. ಸಾಮಾನ್ಯ ಇಲ್ಲೆಲ್ಲ ಬಂದಿರತಕ್ಕಂಥವರು ಕೂಡ ನೀವು ಗುಂಪಿನಲ್ಲಿ ನೀವು ಭಜನೆ ಮಾಡುವಂತಹ ಪದ್ಧತಿಯನ್ನು ಬೆಳೆಸ್ಕೊಂಡಿರೋ ಹೊರತು ಸಾಮೂಹಿಕವಾಗಿ ನಿಮ್ಮ ಹಾಡುವಂಥ ಸಂದರ್ಭದಲ್ಲಿ 100 ಜನ ಇದ್ದರೆ ಅವರೆಲ್ಲರೂ ಭಜನೆಯಲ್ಲಿ ಅವರು ಕೇಳಿ ಆನಂದಿಸ್ಬೋದು. ಆದರೆ ಅವ್ರ ಜೊತೆಗೆ ಅವರು ಕೂಡ ಹಾಡ್ತಾ ಭಜನೆ ಹಾಡುವಂಥ ನಮ್ಮಲ್ಲಿ ಕಡಿಮೆ ಇದೆ. ಅದು ಕೂಡ ಆಗಬೇಕಾದಂಥ ಅಗತ್ಯ ಇದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮತ್ತು 6ನೇ ತಾರೀಕು ಸಮಾರೋಪ ಇರೋದ್ರಿಂದ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸ್ತೀವಿ. ಈ ಕಾರ್ಯಕ್ರಮಕ್ಕೆ 2 ಕುಲಪತಿಗಳು ನಮ್ಮ ನಡುವೆ ಇದ್ದಾರೆ.
ಒಬ್ಬ ಪ್ರಕಾಶ್ ಅವರು, ಇನ್ನೊಬ್ಬ ಸ್ವಾಮಿ ಅವರು. ಇಲ್ಲಿ ಪರಿಚಯ ಹೇಳಿದಾಗೆ ಪ್ರಕಾಶ್ ಅವರು ಕೃಷಿ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತಹ ಪರಿಣತಿಯನ್ನು ಹೊಂದಿರತಕ್ಕಂಥವರು. ವಿಶ್ವವಿದ್ಯಾನಿಲಯ ಮತ್ತು ಇತರ ಕಡೆಗಳಲ್ಲಿ ವಿವಿಧ ರೀತಿಯ ಹುದ್ದೆಗಳನ್ನು ಅಲಂಕರಿಸಿ ರೈತರಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥವರು. ಅವ್ರಿಗೆ ಭಾಳ ಹತ್ತಿರವಾದವರು ಇಲ್ಲಿ ಬಂದಿರೋರಿಗೆ, ನಿಮಗೆಲ್ಲ ಹೇಳಿ ಕೃಷಿಕರೇ, ಅದರಿಂದ ಇಲ್ಲಿ ಬಂದಿರೋರು ಬಹಳ ಪ್ರಿಯವಾದವರು ಯಾರು? ಪ್ರಕಾಶ್ ಅವರು. ವಿಶ್ವವಿದ್ಯಾನಿಲಯದ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ನಮ್ಮ ಚಾಮರಾಜನಗರದವರು ಯಾರಂಥ ಮಾದೇವಪ್ಪನ ಕೂಡ ಒಂದು ಎರಡವಧಿಗೆ ಕುಲಪತಿಗಳಾಗಿತ್ತು, ಮಾದಾಪುರದವರು. ಆನಂತರ ಚಿಕ್ಕಮಗಳೂರಿನ ಪ್ರಕಾಶ್ ಅವರು ಈಗ ಕುಲಪತಿಗಳಾಗಿದ್ದಾರೆ. ಅದು ಕುಲಪತಿ ಹುದ್ದೆ ತೆರವಾದಾಗ ಪ್ರಕಾಶ್ ಅವರೇ ಕುಲಪತಿ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಕೃಷಿ ವಿಜ್ಞಾನಿಗಳ ಆಶಯ ಆಗಿತ್ತು. ಏಕೆ ಅಂತಂದರೆ ಅವ್ರು ಬಂದರೆ ವಿಶ್ವವಿದ್ಯಾನಿಲಯವನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ, ವಿಶ್ವವಿದ್ಯಾನಿಲಯ ಮುಂದುವರಿಸಲಿಕ್ಕೆ ಸಾಧ್ಯತೆಗಳು. ಅವರು ಕುಲಪತಿಗಳಾಗಲಿಕ್ಕೆ ಮುಂಚೆನೇ ಜನರ ಮನಸ್ಸಿನಲ್ಲಿ ಅಷ್ಟೊಂದು ವಿಶ್ವಾಸವನ್ನು ಮೂಡಿಸಿದಂಥವರು ಪ್ರಕಾಶ್ ಅವರು. ಅವರು ಕುಲಪತಿಗಳಾಗಿದ್ದರೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂತೋಷ ಸಂಗತಿ. ರಂಗಸ್ವಾಮಿಯವರು ದಾವಣಗೆರೆಯ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದಾರೆ. ನಮ್ಮದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತ ಇದೆ, ಅದಕ್ಕೂ ವಿಶ್ವವಿದ್ಯಾಲಯ ಕುಲಪತಿಗಳ ಅವಧಿ ಮುಗಿದು ಒಂದು 4 ತಿಂಗಳಾಗಿತ್ತು. ಹೊಸ ಕುಲಪತಿಗಳನ್ನು ಮಾಡಬೇಕು ಅಂತನ್ನುವ ಪಟ್ಟಿನಲ್ಲಿ ರಂಗಸ್ವಾಮಿಯವರು ಕೂಡ ಇದ್ದರು. ಅವ್ರನ್ನ ಕರೆದು ಒಂದು 2 ತಿಂಗಳಲ್ಲಿ ಚರ್ಚೆ ಕೂಡ ಮಾಡಿದ್ರು. ಇಲ್ಲಿ ಆಗದೇ ಇರುತ್ತೆ ಒಳ್ಳೆಯದಾಗಿ ಸುತ್ತುತ್ತೆ. 2-3 ತಿಂಗಳಲ್ಲಿ ಈಸಿ ಆಗಿದ್ದರೆ ದಾವಣಗೆರೆ ಯೂನಿವರ್ಸಿಟಿಗೆ ಈಸಿ ಆಗುವಂಥ ಅವಕಾಶ ಕೂಡ ಸಿಕ್ಕಿತ್ತು. ಇಲ್ವೋ ಆಗೋದೆಲ್ಲ ಉಳಿತಾಯ ಆಯಿತು. ಗೋವಿಂದನ ಅಥವಾ ಲಾಸ್ಟ್ ಹೇಳ್ತಲ್ಲ, ಹಾಗೆ ಬಹುಶಃ ಅವರು ನಾವು ಅವಸರ ಮಾಡದೇ ಇದ್ದಿದ್ದು, ಅವರು ಅವಸರ ಮಾಡದೇ ಇದ್ದಿದ್ದು ಕರ್ನಾಟಕದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗುವಂಥ ಅವಕಾಶ ಅವರಿಗೆ ಸಿಕ್ಕಿದೆ. ಅವ್ರ ಮುಂಚೆ ವಿಶ್ವೇಶ್ವರಯ್ಯ VITನ ರಿಜಿಸ್ಟ್ರಾರ್ ಕೂಡ ಸೇವೆಯನ್ನು ಸಲ್ಲಿಸಿದಂಥದ್ದು. ಶಾಮನೂರು ಶಿವಶಂಕರಪ್ಪನ ಹೆಸರನ್ನು ಕೇಳಿದ್ರು ಭಾಳ ಜನ. ನಾಸರ್ ಅಧ್ಯಕ್ಷರಾಗಿದ್ದಂಥವರು, ಸಚಿವರಾಗಿದ್ದಂಥವರು. ಅವ್ರ ಜೊತೆ ಯಾವಾಗಲೂ ಅವ್ರು ಇರ್ತಿದ್ರು. ಅವ್ರ ಹೆಸರು ಜಯಣ್ಣ ಅಂತ, ಇಲ್ಲಿ ಶ್ವೇತ ಉತ್ತರವಾಗಿಲ್ಲ. ಅವರ ಅಳಿಯಂದರು ರಂಗಸ್ವಾಮಿ. ಅದು ಮಗನ ಪರಿಚಯ ಮಾಡ್ಕೊಂಡಾಗಲೇ ಹೇಳೋದು ಜಯಣ್ಣವರ ಅವರ ಒಳ್ಳೆ ಸುಸಂಸ್ಕೃತ ಸಂಸ್ಕಾರಯುತ ಕುಟುಂಬದಿಂದ ಬಂದಂಥವರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಮತಿ ವೀಣಾ ಅವರು ಹೆಚ್ಚುವರಿ ಆಯುಕ್ತರು ಮೈಸೂರಿನ ಪಾಲಿಕೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಚತುರ್ಥಿಯಲ್ಲಿ ಜನ ಉಪವಾಸ ಇದ್ದು ಚಂದ್ರನ ದರ್ಶನ ಆದ ಮೇಲೆ ಉಪವಾಸವನ್ನು ಬಿಡುವಂಥ ಪದ್ಧತಿ ಬಹಳ ಜನರಲ್ಲಿ ಇರುತ್ತೆ. ಅದನ್ನು ಕಟ್ಟುನಿಟ್ಟಿನಿಂದ ಪಾಲನೆ ಮಾಡುವಂಥವ್ರು ಕೂಡ ಬಹಳ ಜನ ಇರ್ತಾರೆ. ಅಧಿಕಾರಿಯಾಗಿಯೂ ಧಾರ್ಮಿಕ ಆಚರಣೆಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿರುವ ಹೆಣ್ಣು ಮಗಳು ಅಧಿಕಾರಿ ಅಂತನ್ನೋದು ಒಂದು ವಿಶೇಷವಾದಂಥ ಮಾತನಾಡುವಲ್ಲಿ ಗಮನಿಸಿದ್ವಿ. ನಿಮ್ಮಂಗೆ ತಾಳದ ತಂಬುರಿ ಹಾಡೋದು ಬರದೇ ಇರೋದು, ಅದರ ಭಜನೆಯಲ್ಲಿ ಆಸಕ್ತಿ ಇರೋದು ಅಂತಕ್ಕಂಥದ್ದು ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗಿದೆ. ದಾಸರ ಪದಗಳು ಒಂದಷ್ಟು ಇಲ್ಲಿ ಉಲ್ಲೇಖ ಮಾಡಿದ್ವಿ. ಮತ್ತು ಎಲ್ಲಿ ದೈವಭಕ್ತಿ ಇರುತ್ತೋ ಅಲ್ಲಿ ಭಜನೆ ಅನ್ನೋದು ತನ್ನಷ್ಟು ತಾನೇ ಬರುತ್ತೆ. ನೀವು ಪೂಜೆ ಮಾಡುವಾಗ ಹಾರ್ಮೋನಿ ತಗೊಳ್ಬೇಕು ಅಂತಂದಿಲ್ಲ. ನಿಮ್ಗೆ ಯಾವುದೋ ಸ್ತೋತ್ರ ನೆನಪು ಬರುತ್ತೆ, ಆ ಸ್ತೋತ್ರ ನೆನಪು ಮಾಡಿಕೊಂಡು ಭಗವಂತನ ಪೂಜೆ ಮಾಡುವಾಗ ಮನುಷ್ಯ ತನ್ನನ್ನು ತಾನು ಮರೆಯುವಂಥ ಸನ್ನಿವೇಶ ಸಹಜವಾಗಿ ನಿರ್ಮಾಣ ಆಗ್ತಕ್ಕಂಥದ್ದು. ಅಲ್ಲಿ ಸ್ತೋತ್ರವನ್ನು ಭಜನೆ ಮಾಡ್ತಾ ಭಗವಂತನ ಪೂಜೆ ಮಾಡುವಾಗ ಇರುವಂಥ ಮನಸ್ಸೇ ಬೇರೆ ಇರುತ್ತೆ. ಅದು ಬಿಟ್ಬಿಟ್ಟು ಅಡುಗೆ ಮನೆಗೆ ಹೋದಾಗಲೇ ಬೇರೆ ಮನಸ್ಸಿರುತ್ತೆ. ಅದೊಂದು ಭಗವಂತನ ಸಾನ್ನಿಧ್ಯದಲ್ಲಿ ಮಾಡುವಂಥ ಸಮಯ ಮನುಷ್ಯನಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬುತ್ತೆ. ಆ ದಿನ ಮಾನಸಿಕವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಕೆಲಸ ಮಾಡುವಂಥ ಅವಕಾಶವನ್ನು ಕಲ್ಪಿಸುತ್ತೆ. ಅದನ್ನೆಲ್ಲ ಅವರು ಬದುಕಿನಲ್ಲಿ ಅಳವಡಿಸ್ಕೊಂಡಿರುವಂಥ ಎಲ್ಲ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರಣಬ್ ವಾಜಪೇಯಿಯವರು ಮೈಸೂರಿನ ಒಂದು ಸಾಂಸ್ಕೃತಿಕ ವಲಯದ ಒಬ್ಬ ಹಿರಿಯ ವ್ಯಕ್ತಿಗಳು. ಅವರಿಗೆ ಎಷ್ಟು ಅನುಭವ ಇದೆ ಅನ್ನೋದನ್ನು ಅವ್ರ ಮಾತಲ್ಲಿ ಕೇಳಿದೆ. ಅವರಿಗೆ
ಭಜನೆ ಹೇಗೆ, ಪರಂಪರೆ ಹೇಗೆ ಅನ್ನುವ ಅನೇಕ ಮೌಲಿಕವಾದಂಥ ಮಾತುಗಳನ್ನು ಹೇಳಿದ್ದಾರೆ. ತುಂಬ ಸೇವಾ ಮನೋಭಾವವನ್ನು ಉಳ್ಳಂಥವರು. ಮೈಸೂರಿನಲ್ಲಿ ಯಾವುದೇ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಅಂತಂದರೆ ಅಲ್ಲಿ ವಾಜಪೇಯಿ ಅವರು ಇದ್ದೇ ಇರಬೇಕು. ಅದು ನಾವು ಇದ್ದರೆ ಆ ಕೆಲಸ ಮಾಡಬೇಕು. ಮತ್ತು ಯಾವುದೇ ಕೆಲಸವನ್ನು ಅತ್ಯಂತ ಶಿಸ್ತಿನಿಂದ ವ್ಯವಸ್ಥಿತವಾಗಿ ಏನು ನಡೆಸಬೇಕು ಅಂತಂದರೆ ವಾಜಪೇಯಿ ಅವರಿಗೆ ರಘುರಾಮ್ ಅವರ ಹೋದರೆ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮೈಸೂರಿನಲ್ಲಿ ಜಯಂತಿ ಆದಾಗ ರಾಮನಾಥ್ ಅವರು ಇಬ್ಬರದು ಸಹಯೋಗ ಆತ್ಮೀಯ ಸಂಬಂಧ. ಅವ್ರ ಕಾರ್ಯಕ್ರಮಕ್ಕೆ ಅವರು ರಾಜ್ಯಪಾಲರಾಗಿದ್ದ ನಮ್ಮ ಜಸ್ಟಿಸ್ ಅವರೇ ಬಂದಿದ್ದಾರೆ. ಅವರಿಗೆ ಮೋದಿಯವರು ಬಂದಿದ್ದರು, ಅನಂತ್ ಕುಮಾರ್ ಬಂದಿದ್ದರು, ಮತ್ತು ನಮ್ಮ ರಾಜ್ಯಪಾಲರಾಗಿದ್ದಂತಹ ಜಸ್ಟಿಸ್ ಅವರು ಕೂಡ ಕಾರ್ಯಕ್ರಮಕ್ಕೆ ರಾಮಜೋಯಿಸ್ ರಾಮ ವಿಚಾರ ಸಂಕಿರಣಕ್ಕೆ ರಾಮಜೋಯಿಸ್ ಅವರು ಕೂಡ ಆಗಮಿಸಿದ್ರು. ಅವರು ಇಡೀ ವೇದಿಕೆ ವ್ಯವಸ್ಥೆ ಎಲ್ಲ ನೋಡ್ತಿರಲ್ಲ, ಅಷ್ಟು ಬೃಹತ್ ಸಾವಿರಾರು ಜನ ಬರುವಂಥ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಒಂದು ವ್ಯತ್ಯಾಸ ಆಗದ ಹಾಗೆ ಅದನ್ನು ನಡೆಸ್ತವ್ರು ಯಾರು ಅಂತಂದರೆ ರಘುರಾಮ್ ವಾಜಪೇಯಿ ಆಗಮಿಸಿದ್ದಾರೆ. ಕೆ ಅನಂತರಾಮ್ ಅವರು ವಿಶ್ರಾಂತ ಪ್ರಾಧ್ಯಾಪಕರು, ಒಳ್ಳೆಯ ವಾಗ್ಮಿಗಳು. ಎಷ್ಟೋ ಜನ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳುವಂಥ ಸಾಮರ್ಥ್ಯ ಇರ್ತದೆ. ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಪುರಾಣ ಇರ್ಬೋದು, ಇತಿಹಾಸ ಇರ್ಬೋದು, ಸಾಹಿತ್ಯ ಇರ್ಬೋದು, ದಾಸಾಹಿತ್ಯ ಇರ್ಬೋದು, ವಚನ ಇರ್ಬೋದು, ಯಾವುದ್ರ ಬಗ್ಗೆ ಇಷ್ಟು ಜನ ಶತಾವಧಾನಿ ಅಷ್ಟಾವಧಾನಿ ಅಂತಾರಲ್ಲ, ಒಂದು ಅರ್ಥದಲ್ಲಿ ಅಘೋಷಿತವಾದ ಶತಾವಧಾನಿ ಯಾರು ಅಂತಂದರೆ ಅನಂತರಾಮ್. ಅಷ್ಟು ವಿದ್ವತ್ತನ್ನು ಗಳಿಸಿರುವಂಥದ್ದು. ವಿದ್ವತ್ತು ಗಳಿಸಿದವ್ರಿಗೆ ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿತ್ತು ಅಂತ ಸರ್ವಜ್ಞ ಹೇಳಿದವಲ್ಲ, ಅದು ಯಾರು ಅಂತಂದರೆ ಅನಂತರಾಮ್ ಅವರು. ಹಾಗೆ ಅಷ್ಟೇ ಖಂಡಿತ ಪಾಂಡವರು ಇಬ್ಬರಿಗೂ ಕೂಡ ತುಂಬ ಮನವರಿಕೆ ಆಗೋ ರೀತಿಯಲ್ಲಿ ವಿಚಾರವನ್ನು ಮಂಡಿಸುವಂಥ ಸಾಮರ್ಥ್ಯವುಳ್ಳಂಥ ಅಪರೂಪದ ಒಂದು ವ್ಯಕ್ತಿಗಳಲ್ಲಿ ಅನಂತರಾಮ್ ಅವರು ಹೊಂದಿದ್ದಾರೆ. ಇದಾದ ಕೂಡಲೇ ಅವರೇ ನಿಮಗೆ ಉಪನ್ಯಾಸ ಇದೆ. ಕೆ ರಾಮಮೂರ್ತಿರಾವ್ ಅವರಿದ್ದಾರೆ. ಅವರು ಸಂಗೀತ, ಸಾಹಿತ್ಯ, ನೃತ್ಯ ಎಲ್ಲ ಕ್ಷೇತ್ರಗಳವರು ಕೇಳಿ ಕಾಮರ್ಸ್ ಪ್ರಾಧ್ಯಾಪಕರು, ವಾಣಿಜ್ಯಶಾಸ್ತ್ರ. ಅದ್ರ ಜೊತೆಗೆ ಇದನ್ನೆಲ್ಲವನ್ನು ಕೂಡ ಅವರು ಮೂಲತಃ ಮಂಗಳೂರು, ಉಡುಪಿಯಿಂದ ಬಂದಂಥವರು. ಹಾಗಾಗಿ ಎಲ್ಲ ಸಾಂಸ್ಕೃತಿಕ ನೆಲೆಗಟ್ಟಿನ ಜೊತೆಗೆ ಅದನ್ನು ಹೊಂದಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ರಾಜೇಶ್ ಉತ್ತುಂಗ ಮತ್ತು ಪಡಿಯ ಅವರು ಕೂಡ ಆಗಮಿಸಿದ್ದಾರೆ. ಅವರು ಇಲ್ಲಿ ಸಂವಾದದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಹಾಗೆ ಶ್ರೀನಿವಾಸ್ ಯರ್ಲಾಪಾಡಿ ತಂಡ ಅವರು ಕೂಡ ಬಂದಿದ್ದಾರೆ. ಇಲ್ಲಿ ಭಜನೆ ಮಾಡುವಾಗ ದಕ್ಷಿಣ ಕನ್ನಡ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ, ಉಡುಪಿಯ ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಕೂಡ ಅನೇಕ ತಂಡಗಳು ಇಲ್ಲಿ ಜಾತ್ರೆ ಬಂದಾಗ ನೀವು ಗಮನಿಸಿರ್ತೀರಿ. ಅವ್ರ ಜೊತೆ ಒಂದು ಬಸ್ಸನ್ನು ಕೂಡ ತಂದಿರ್ತಾರೆ. ಅವರಷ್ಟೇ ನೃತ್ಯ ಮಾಡೋದು, ಬಸವನಿಗೆರು ಕೂಡ ನೃತ್ಯ ಮಾಡಿಸ್ತಾರೆ. ಅದು ಭಾಳ ವಿಶೇಷ. ನೃತ್ಯ ಅಂತ ಅನ್ನೋದು ಮನುಷ್ಯ ಭಜನೆ ಜೊತೆಗೆ ನೃತ್ಯವನ್ನು ಅಳವಡಿಸ್ಕೊಂಡ್ರೆ ಸಂಪೂರ್ಣ ಅದರಲ್ಲಿ ತನ್ಮಯನಾಗಲಿಕ್ಕೆ ಅವಕಾಶ ಆಗುತ್ತೆ. ನಾವೊಂದು ನೃತ್ಯ ನೋಡಿದ್ದು ಕೈಲಿ ವರ್ಷಗಳು ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು ಉಡುಪಿನಲ್ಲಿ. ಆ ಕಾರ್ಯಕ್ರಮಕ್ಕೆ ಒಂದು ಸ್ವಲ್ಪ ಬೇಗ ಹೋಗಿ ಅವ್ರಿಗೊಂದು ಮೆರವಣಿಗೆ ನಡೀತಾ ಇತ್ತು. ಸುಮಾರು 100 ತಂಡಗಳು, ಸಾವಿರಾರು ಜನ ಹೆಣ್ಮಕ್ಳೇ ಭಜನಾ ತಂಡಗಳು ಅದರಲ್ಲಿ ಭಾಗವಹಿಸಿದ್ರು. ಅಷ್ಟು ಜನ ಎಲ್ಲ ನೃತ್ಯ ಮಾಡಿಕೊಂಡು ಭಜನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ನೋಡಲಿಕ್ಕೆ ಅಷ್ಟೊಂದು ಸಂತೋಷವನ್ನು ಉಂಟು ಮಾಡಿತ್ತು. ಆದ್ದರಿಂದ ನಮ್ಮ ಎಲ್ಲ ಭಜನಾ ಕಲಾವಿದರು ಕೂಡ ಅದನ್ನು ಕೂಡ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ನಮಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಅವರು ಕೂಡ ಬಂದಿದ್ದಾರೆ. ಇದಕ್ಕೆ ಐಡಿಯಸ್ಗಳು ಅವರು ಭಜನೆಯಲ್ಲಿ ನೀವೇನೋ ತಪ್ಪು ಮಾಡ್ತಾ ಇದ್ದೀರಿ, ತಿದ್ದಕ್ಕೆ ಅಂತ ತಿಳ್ಕೊಳ್ಬೇಕು. ನೀವುಗಳು ಇನ್ನೂ ಕೂಡ ಪರಸ್ಪರ ಒಬ್ಬರೊಬ್ಬರಿಗೆ ಚರ್ಚೆ ಮಾಡಿ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ನಮ್ಗೆ ಗೊತ್ತಿಲ್ಲ ಅನ್ನೋದು ರಾಗ ಇರ್ಬೋದು, ತಾಳ ಇರ್ಬೋದು, ಯಾವುದೆಲ್ಲರೂ ಇರ್ಬೋದು, ನಾವು ಹೇಳುವಂಥ ಸಾಹಿತ್ಯದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಅವ್ರು ಬಹಳ ಸಂತೋಷವಾಗಿ ಆಡ್ತಿರ್ತಾರೆ. ಸಾಹಿತ್ಯದಲ್ಲಿ ವ್ಯತ್ಯಾಸ ಇದೆ, ಅವ್ರು ಗೊತ್ತಿರಲ್ಲ ಅವ್ರು ವ್ಯತ್ಯಾಸ ಇದೆ ಅಂತ. ವ್ಯತ್ಯಾಸ ಇದ್ದರೆ ಅವರೇ ಸರಿಪಡಿಸ್ಕೊಡ್ತಾರೆ. ರಾಗದಲ್ಲಿ ತಾಳದಲ್ಲಿ ವ್ಯತ್ಯಾಸ ಇದ್ದರೆ ಅವರೇ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತಾಯಿದೆ. ಆದರೆ ಅದರಲ್ಲಿ ಲೋಪ ಇದೆ ಅಂತ
ತಿಳಿಸೋದಷ್ಟೇ ಅವ್ರ ಜವಾಬ್ದಾರಿ. ಇದೇ ಸರಿಪಡಿಸ್ಕೊಳ್ಬೋದು ಅಂತ ಹೇಳ್ತಾರೆ. ಅದನ್ನು ಸರಿಪಡಿಸ್ಕೊಳ್ಬೇಕಾದದ್ದು ಮುಂದೆ ಜವಾಬ್ದಾರಿ ಆಗುತ್ತೆ. ಈ ಸೊಲ್ಯೂಷನ್ ಮಾಡ್ಬೋದು ರಾಜೇಶ್ ಎಲ್ಲರೂ ಕೂಡ ವಿಪರಾಂತ ಅವರೆಲ್ಲ ಉದಯಶಂಕರ್ ಜೊತೆಗಿದ್ದು ಇಲ್ಲಿ ಸಹಕಾರವನ್ನು ನೀಡಿ ಯೋಜನೆ ಕಾರ್ಯಕ್ಕೆ ಯಶಸ್ವಿಯನ್ನು ನಡೆಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇಲ್ಲಿ 5 ದಿವಸ ಬಂದಿರತಕ್ಕ